ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸಾ ಸಹ ಅಂದರೆ ಆಧ್ಯಾತ್ಮಿಕ ಅಥವಾ ಅತೀಂದ್ರಿಯದ ರಹಸ್ಯ. ನಮ್ಮ ಮಾತು ಅಥವಾ ಮನಸ್ಸಿಗೆ ನಿಲುಕದೆ ನಿಗೂಢವಾಗಿರೋ ವಿಚಾರ, ನಮ್ಮ ಕಣ್ಣಿಗೆ ಕಾಣದೇ ಇರೋದು, ಕಿವಿಗೆ ಕೇಳಿಸದೇ ಇರೋದು, ಸ್ಪರ್ಶಕ್ಕೆ ನಿಲುಕದೇ ಇರೋದು, ಅನುಭವಕ್ಕೆ ಸಿಗದೇ ಇರೋದು ಏನೂ ಇಲ್ಲ ಅನ್ನೋದು ಖಂಡಿತ ತಪ್ಪು. ಜನ್ಮ ಜನ್ಮಾಂತರ ಅನ್ನೋ ಈ ವಿಭಿನ್ನವಾದ ಕಾರ್ಯಕ್ರಮದ ಮೂಲಕ ನಾವು ಹೇಳುವುದಕ್ಕೆ ಹೊರಟಿರೋದು ಅದನ್ನೇ. ಬದುಕಿನಾಚೆಗೆ ಸಾವು, ಸಾವಿನಾಚೆಗೆ ಹುಟ್ಟು, ಜನ್ಮದಾಚೆಗೆ ಪುನರ್ಜನ್ಮ ಇದೆ ಅನ್ನೋದು ಕೇವಲ ನಂಬಿಕೆಯಲ್ಲ, ಅದೊಂದು ನಿಗೂಢ ಸತ್ಯ. ಕತ್ತಲಾದ ಮೇಲೆ ಬೆಳಕಾಗುವಷ್ಟೇ ನಿತ್ಯ ಸತ್ಯ. ಜನ್ಮ ಜನ್ಮಾಂತರದ ಇಂದಿನ ವಿಭಿನ್ನ ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನೀವು ನಂಬಲಾಗದ, ಊಹಿಸಲಾಗದ ವಿಷಯಗಳನ್ನ ನೋಡ್ತೀರಿ. ಇದು ಕೇವಲ ಈ ಜನ್ಮಕ್ಕೆ ಸಂಬಂಧಿಸಿದ ವಿಚಾರವಲ್ಲ, ಕೇವಲ ಈ ದೇಹಕ್ಕೆ ಸಂಬಂಧಿಸಿದ ವಿಷಯಗಳಲ್ಲ. ಜನ್ಮದಾಚೆಗಿನ ಜನ್ಮಾಂತರ, ದೇಹದೊಳಗೆ ಆತ್ಮದ ಸಂಗತಿಗಳ ಬಗ್ಗೆ ಹೇಳುವ ಒಂದು ಅಪರೂಪದ ಕಾರ್ಯಕ್ರಮ ಈ ಜನ್ಮ ಜನ್ಮಾಂತರ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಇವರು ಆತ್ಮಗಳಿಗೆ ಸಂಬಂಧಪಟ್ಟ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ಯಶಸ್ವಿಯಾದವರು. ಮನುಷ್ಯನಿಗೆ ಕಾಯಿಲೆಗಳು ಕೇವಲ ದೇಹಕ್ಕಷ್ಟೇ ಬರೋದಿಲ್ಲ, ಮನಸ್ಸಿಗೂ ಬರುತ್ತದೆ. ಬರೀ ದೇಹಕ್ಕೋ ಬರೀ ಮನಸ್ಸಿಗೂ ಬರುವಂತ ಕಾಯಿಲೆಗಳಿಗೆ ಸಾಕಷ್ಟು ರೀತಿಯ ಪರಿಹಾರದ ಮಾರ್ಗಗಳಿವೆ. ಆದರೆ ಮನಸ್ಸು ಹಾಗೂ ದೇಹ ಎರಡಕ್ಕೂ ಸಂಬಂಧಿಸಿದ ಸೈಕೋಸೊಮ್ಯಾಟಿಕ್ ಕಾಯಿಲೆಗಳು ವೈಜ್ಞಾನಿಕ ವಿಧಾನಗಳಿಗೆ ಸಿಗೋದಿಲ್ಲ. ಮನಸ್ಸು, ದೇಹ ಹಾಗೂ ಆತ್ಮಗಳ ಸುತ್ತ ಸಮಸ್ಯೆಗಳು ಶುರುವಾದ್ರೆ ಅದಕ್ಕೆ ಪರಿಹಾರ ನೀಡೋ ಕೆಲಸ ಮಾಡ್ತಾರೆ ಈ ಮಂಜುನಾಥ ಶಾಸ್ತ್ರಿ ಗುರೂಜಿಯವರು. 16 ವರ್ಷದ ಸುಹಾಸನ್ನು ಬೆಂಗಳೂರಿನ ಈ ಬಾಲಕನ ವರ್ತನೆ ನಿಜಕ್ಕೂ ವಿಚಿತ್ರ. ತಂದೆ ಮಂಜುನಾಥ್ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದಾರೆ. ತಾಯಿ ಗೃಹಿಣಿ. ಇರೋದು ಒಬ್ಬನೇ ಮಗ. ಎಲ್ಲರಿಗೂ ತಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಬುದ್ಧಿವಂತರು ಅನ್ನಿಸ್ಕೋಬೇಕು, ಒಳ್ಳೆ ನಡತೆ ಕಲಿಬೇಕು, ಆರೋಗ್ಯವಾಗಿರ್ಬೇಕು ಅನ್ನೋ ಬಯಕೆ ಇದ್ದೇ ಇರುತ್ತೆ. ಸುಹಾಸ್ ವಿಷಯದಲ್ಲೂ ಅವನ ತಂದೆ ತಾಯಿಗೂ ಅಂಥದ್ದೇ ಕನಸಿತ್ತು. ಆದರೆ ಸುಹಾಸ್ಗೆ 10 ವರ್ಷ ಆಗೋ ಹೊತ್ತಿಗೆ ಅವರ ಕನಸುಗಳೆಲ್ಲ ನುಚ್ಚು ನೂರಾಗತ್ತೆ. ನಮಗೆ ಇಂಥ ಮಗ ಹುಟ್ಬಿಟ್ನ ಅಂತ ಆತಂಕ ಪಡೋ ಸ್ಥಿತಿಗೆ ಮಂಜುನಾಥ್ ಹಾಗೂ ವಾಣಿ ದಂಪತಿಗಳು ಕೊರಗ್ತಾರೆ. ಸುಹಾಸ್ನಿಂದ ಅಪ್ಪ ಅಮ್ಮ ಎಂಥ ಸಂಕಟ ಅನುಭವಿಸಿದ್ರು ಅನ್ನೋ ವಿಷಯಗಳನ್ನ ಕೇಳಿದ್ರೆ ನಿಜಕ್ಕೂ ಗಾಬರಿ ಆಗಬಹುದು. ಆ ಸಮಸ್ಯೆಗಳಿಗೆ ಇದ್ದ ಮೂಲ ಕಾರಣ ನಿಜಕ್ಕೂ ಆಶ್ಚರ್ಯ ಹುಟ್ಟಿಸದೇ ಇರುವುದಿಲ್ಲ. ಎಲ್ಲೂ ಪರಿಹಾರ ಸಿಗ್ಲಿಲ್ಲ ಅಂತ ಚಿಂತೆ ಮಾಡ್ತಿದ್ದ ಮಂಜುನಾಥ್ ಹಾಗೂ ವಾಣಿ ಕೊನೆಗೆ ಮಗನನ್ನ ಕರ್ಕೊಂಡು ಬಂದದ್ದು ಮಂಜುನಾಥ ಶಾಸ್ತ್ರಿ ಗುರೂಜಿಯವರ ಜನ್ಮ ಜನ್ಮಾಂತರ ಕಾರ್ಯಕ್ರಮಕ್ಕೆ. ಏನು ಸಮಸ್ಯೆ ಅಂತ ತಿಳ್ಕೊಬೋದಾ? ಓಕೆ, ಓದೋದು ಬರೆಯೋದೊಂದು ಪ್ರಾಬ್ಲಮ್ಮು. ಅಷ್ಟೇ ಸಡನ್ನಾಗಿ ಕೋಪ ಬಂದ್ಬಿಡುತ್ತೆ. ಆಮೇಲೆ ಏನಾದ್ರು ಹೇಳಿದ್ರೆ ಬೇಗ ಇದು ಮಾಡಲ್ಲ ಅವನು. ಮತ್ತೆ ಕಾನ್ಸಂಟ್ರೇಷನ್ ಇಲ್ಲ. ಕಾಲೇಜ್ಗೆ ಹೋಗ್ತಿದ್ದಾನೆ, ಎಲ್ಲ ಕಡೆನೂ ಅದೇ. ಏನಾದ್ರು ಪಾಠ ಮಾಡ್ತೀರಿ ಸುಮ್ಮನೆ ನೋಡ್ತಾ ಇರ್ತಾನೆ, ಅದಕ್ಕೆ ರೆಸ್ಪಾನ್ಸ್ ಕೊಡಲ್ಲ ನಮಗೆ ಏನು ಅಂತ. ಕ್ವಶನ್ಸ್ ಯಾರನ್ನ ಎಲ್ಲ ಮಕ್ಕಳು ಡೌಟ್ಸ್ ಕೇಳ್ತಾರೆ, ಇವ್ನು ಕೇಳಲ್ಲ ಅಂತ. ಅಂದ್ರೆ ಅವ್ನ ಪಾಠನ ಅಷ್ಟೊಂದು ಕೇರ್ಫುಲ್ ಆಗಿ ಕೇಳ್ತಾ ಇರಲ್ಲ. ಸೊ ಅವ್ರು ಹೇಳಿದ್ದು ತಲೆಗೆ ಹೋಗಲ್ಲ. ಸೊ ಅವ್ರ ನೆಕ್ಸ್ಟ್ ಪ್ರಶ್ನೆ ಕೇಳಿದಾಗ ಆನ್ಸರ್ ಕೊಡಲ್ಲ, ಇವನಿಗೆ ಆನ್ಸರ್ ಬರಲ್ಲ. ಸುಹಾಸ್, ಯಾಕೆ ನಿನಗೆ ಹಾಗೆ? ನಾನೇನಿಲ್ಲ, ಗೊತ್ತಿಲ್ಲ ನನಗೆ. ನಾನು ಬರೀತೀನಿ, ಅದು ಏನಾಗ ಇದಾಗುತ್ತೆ ಗೊತ್ತಿಲ್ಲ. ಬಟ್ ಬರೆಯೋ ಮೂಮೆಂಟಲ್ಲಿ ಅದು ಕರೆಕ್ಟ್ ಆಗಿದೆ ಅಂತ ಅನಿಸ್ತಾ ಇರತ್ತೆ ನಿಂಗೆ? ನಾನು ಕರೆಕ್ಟಾಗಿ ಬರೀತೀನಿ ಅಂತ ಇದಾಗುತ್ತೆ, ಬಟ್ ಅದು ಸ್ಪೆಲ್ಲಿಂಗ್ 10 ವರ್ಷಗಳ ತನಕ ಚೆನ್ನಾಗಿ ಇದ್ದ ಸುಹಾಸ್ನಲ್ಲಿ ಕಿದ್ದಕ್ಕಿದ್ದ ಹಾಗೆ ವಿಚಿತ್ರವಾದ ಬದಲಾವಣೆಗಳು ಶುರುವಾಗುತ್ತೆ. ಎಲ್ಲಕ್ಕಿಂತ ಮೊದಲು ಆಸಕ್ತಿ ಕಡಿಮೆ ಆಗಿದ್ದು ಓದೋದ್ರಲ್ಲಿ. ಬರೀ ಅಷ್ಟೇ ಆಗಿದ್ರೆ ಹೆತ್ತವರು ತುಂಬಾ ಆತಂಕ ಪಡ್ತಾ ಇರಲಿಲ್ಲ, ಅಥವಾ ನಾಳೆ ಸರಿ ಹೋಗ್ತಾನೆ ಅಂತ ಸುಮ್ಮನಾಗ್ತಿದ್ರು. ಆದ್ರೆ ಆ ನಂತರ ಸುಹಾಸ್ನಲ್ಲಿ ಆದ ಬದಲಾವಣೆಗಳು ನಿಜಕ್ಕೂ ಗಾಬರಿಯಾಗುವಂಥದ್ದು. ಡ್ರಾಯಿಂಗ್ ಬರೆಯೋದು ಅದ್ರೊಳಗೆಲ್ಲ ಕುಚ್ಚೋದು. ಅವಳು ಹುಡುಗಿರ್ದಾಗ್ಲಿನ ಈ ಥರ ಬಿಹೇವಿಯರ್. ಇದು 2 ಪಾಯಿಂಟ್ ನಾನು ಕಂಡುಹಿಡ್ಕೊಂಡೆ. ನೆಕ್ಸ್ಟ್ ಏನು ಮಾಡೋದು, ಇವನಿಗೆ ಸ್ವಲ್ಪ ಬಿಹೇವಿಯರ್ ಚೇಂಜ್ ಆಗೋಯ್ತು. ಯಾವ ರೀತಿ? ಮನೇಲಿ ನನ್ನ ಪರ್ಸಲ್ಲಿರೋದು, ಅಜ್ಜಿ ಪರ್ಸಲ್ಲಿರೋದು, ಇವರು ಜಾಬಲ್ಲಿ ದುಡ್ಡು ಎತ್ಕೊಂಡು ಹೋಗೋದು. ಓಕೆ.
ಫಸ್ಟ್ ಟೈಮ್ ನಾನು ಕಂಡಿಡ್ಕೊಂಡಿದ್ದು ಅವ್ನ ಫ್ರೆಂಡು ಯಾರ್ದೋ ವಾಚ್ ತೊಗೊಂಬಂದ. ಹ್ಞೂ ವಾಚ್ ತೊಗೊಂಬಂದು ನಾನಂದೆ ನಿಮ್ಮ ದೊಡ್ಡಮ್ಮ 2000 ವಾಚ್ ಕೊಡಿಸಿರ್ಬೇಕಾದ್ರೆ ನೀನು ₹100 ವಾಚ್ ಏನಕ್ಕೆ ಬೇಕು, ಯಾರನ್ನ ಕೇಳಿದೆ, ಕೊಟ್ಬಿಡು, ನಂಗೆ ಇಷ್ಟ ಆಗಲ್ಲ ಅಂತ. ಅದಾದ್ಮೇಲೆ 2 ಡೇಸಿಗೆ ಇನ್ನೊಂದು ಮೊಬೈಲ್ ಬಂತು. ಅವಾಗ ನಾನು ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು, ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟೆ. ಆಮೇಲೆ ಒಂದ್ಸಲಿ ಸ್ಮೋಕು ಮಾಡಿದ್ದಾನೆ ಅಂತಲೂ ಹೇಳಿದ್ರು. ಮೊಬೈಲಲ್ಲೂ ಅಷ್ಟೇ ಬ್ಲೂ ಫಿಲಮ್ ಎಲ್ಲ ನೋಡಿದ್ದಾರೆ. ಗೊತ್ತಾಯಿತು, ಆದರೆ ಇದನ್ನು ಸರಿಪಡಿಸ್ಲಿಕ್ಕೆ ಏನಾದರೂ ಪ್ರಯತ್ನ ಪಟ್ರ, ಏನಾದರೂ ಮೆಡಿಕಲಿ ಸಹಾಯ ಆಯಿತಾ? ಮೆಡಿಕಲ್ ಸಹಾಯದಿಂದ ಏನಾಗಲಿಲ್ಲ ನನಗೆ. ಓಕೆ, ಯಾವ್ಯಾವ ಸಂದರ್ಭದಲ್ಲಿ ಭಯ ಆಗುತ್ತೆ ಪುಟ್ಟ ನಿಮಗೆ? ನನಗೆ ಯಾವಾಗಲೂ ನಾರ್ಮಲ್ ಆಗಿ ಹೋಗ್ತೀನಿ, ನಾರ್ಮಲ್ ಆಗಿ ಮಾಡ್ತೀನಿ. ಬಟ್ ಒಂದೊಂದು ಸತಿ ಇದ್ದಕ್ಕಿದ್ದಂಗೆ ಭಯ ಆಗುತ್ತೆ, ಅಥವಾ ಇದ್ದಕ್ಕಿದ್ದಂಗೆ ಇದಾಗ್ಬಿಡುತ್ತೆ, ಬೇಜಾರಾಗುತ್ತೆ. ಇರೋ ಒಬ್ಬ ಮಗ ಕೈ ತಪ್ಪಿ ಹೋಗ್ತಿದ್ದಾನೆ ಅನ್ನೋ ಚಿಂತೆ ಒಂದ್ ಕಡೆ ಆದ್ರೆ, ಅವನಿಂದ ಅವಮಾನ ಅನುಭವಿಸಬೇಕಾಗಿ ಬರೋ ಸಂಕಟ ಮತ್ತೊಂದ್ ಕಡೆ. ಮಗ ಸರಿ ಹೋದ್ರೆ ಸಾಕು ಅಂತ ಸಾಕಷ್ಟು ಡಾಕ್ಟರ್ಗಳ ಹತ್ರ ಹೋಗಿದ್ದಾಯ್ತು, ಬೇಕಾದಷ್ಟು ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟಿದ್ದಾಯ್ತು. ಸಾಲದು ಅಂತ ದೇವರು, ದೇವಸ್ಥಾನ, ಪೂಜೆ, ಹರಕೆ ಎಲ್ಲವೂ ಆಯ್ತು. ಆದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಆಗಲೇ ಮಂಜುನಾಥ ಶಾಸ್ತ್ರಿ ಗುರೂಜಿಯವರ ಬಗ್ಗೆ ಗೊತ್ತಾಗಿ ಈ ಕಾರ್ಯಕ್ರಮಕ್ಕೆ ಬಂದಿತ್ತು. ವೇದಿಕೆಗೆ, ಜನ್ಮ ಜನ್ಮಾಂತರ ವೇದಿಕೆಗೆ ನೀವು ಬಂದಿದ್ದೀರಿ ಪರಿಹಾರವನ್ನು ಹುಡುಕೊಂಡು. ಇಲ್ಲಿ ವಿಶೇಷತೆ ಏನು ಅಂದರೆ, ಈಗ ಈತನನ್ನೇ ಯೋಗ ನಿದ್ರೆಗೆ ಒಳಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈತನೇ ಆಳವಾದ ಯೋಗ ನಿದ್ರೆಗೆ ಹೋದರೆ ಈತನ ಎಲ್ಲ ತೊಂದರೆಗಳ ಮೂಲ ಇವನಿಂದಾನೇ ತಿಳಿಯುತ್ತೆ. ಒಂದು ವೇಳೆ ಈತ ಆ ಆಳವಾದ ಯೋಗ ನಿದ್ರೆಗೆ ಹೋಗ್ಲಿಕ್ಕೆ ಆಗದಿದ್ದ ಪಕ್ಷದಲ್ಲಿ ಇನ್ನೊಬ್ಬರನ್ನು ಚೆನ್ನಾಗಿ ಈ ಯೋಗ ನಿದ್ರೆಗೆ ಟ್ರಾನ್ಸಿಗೆ ಒಳಪಡೋರನ್ನು ಒಳಪಡಿಸಿ ಇವತ್ತಿನ ಆತ್ಮವನ್ನು ಟ್ರಾನ್ಸ್ಫರ್ ಮಾಡಿ ಇವನಿಗಿರ್ತಕ್ಕಂಥ ತೊಂದರೆ ಮೂಲವನ್ನು ಸಹಜವಾಗಿ ನಾವು ಕ್ಲಿಯರ್ ಆಗಿ ತಿಳ್ಕೋಬಹುದು, ಹಾಗೂ ಪರಿಹಾರ ಕೂಡ ಕೊಡಬಹುದು. ಯಾರಿದು? ನಮ್ಮ ದೇಹದಲ್ಲಿರೋ ಅಂಶ.